ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ, ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಈಗಾಗಲೇ ಪೆಟ್ರೋಲಿಯಂ ಸಚಿವರು ಈ ಸಂಬಂಧ ಸ್ಪಷ್ಟಪಡಿಸಿದ್ದು, ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತ ಉತ್ತಮ ಸ್ಥಿತಿಯಲ್ಲಿದೆ. ಪೆಟ್ರೋಲಿಯಂ ಉತ್ಪನ್ನಗಳಾದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮತ್ತು ವಿಮಾನಕ್ಕೆ ಬಳಸುವ ಇಂಧನದಲ್ಲೂ ಸಮಸ್ಯೆ ಇಲ್ಲ, ಅಗತ್ಯ ಪ್ರಮಾಣದಲ್ಲಿ ದಾಸ್ತಾನಿದೆ ಎಂದು ತಿಳಿಸಿದರು. ಗೃಹ ಬಳಕೆಯ ಸಿಲಿಂಡರ್ನಲ್ಲಿ ಇದುವರೆಗೂ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ವಿರೋಧ ಪಕ್ಷದ ನಾಯಕರು ಅನಗತ್ಯವಾಗಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ, ಇದು ಸರಿಯಲ್ಲ ಎಂದು ಹೇಳಿದರು. ಏನಂತಾರೆ, ಅದಕ್ಕೆ ಡ್ರೈ ಡೌನ್ ಆಗಿದೆ ಅನ್ನುವಂಥ ಒಂದು ಸುದ್ದಿನೂ ಇಲ್ಲ. ಒಂದೇ ಒಂದು ಇವರ ಎಲ್ಲರ, ವಿಶೇಷವಾಗಿ ಕಾಂಗ್ರೆಸ್ಸಿನ ಮತ್ತು ಇಲ್ಲಿನ ಕರ್ನಾಟಕದಲ್ಲಿ ಸರ್ಕಾರದ ಒಂದು ಜನರನ್ನು ತಪ್ಪು ದಾರಿಗೆ ಎಳೆದು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದರಿಂದ ಪ್ಯಾನಿಕ್ ಬುಕ್ಕಿಂಗ್ ಆಗಿದೆ. ಪ್ಯಾನಿಕ್ ಬುಕ್ಕಿಂಗ್ದಲ್ಲಿಯೂ ನಾವು ಸ್ಪಷ್ಟವಾಗಿ ಭಾರತ ಸರ್ಕಾರ ಇಡೀ ದೇಶಕ್ಕೂ ಹೇಳಿದೆ, ನಮ್ಮಲ್ಲಿಯೂ ನಾನು ಹೇಳ್ತಾ ಇದ್ದೇನೆ, LPG ಡೊಮೆಸ್ಟಿಕ್ದಲ್ಲಂತೂ ಏನೂ ತೊಂದರೆ ಇಲ್ಲ, ಆ್ಯಂಡ್ ವಿ ಆರ್ ಮ್ಯಾನೇಜಿಂಗ್ ಇಟ್ ವೆಲ್.